ನೋಡಿ. ಇದು ಯಾವ ವಡೆ ಅಂತ ನೋಡೋಣ. ಬನ್ನಿ ನೋಡುವ. ಇದು ಯಾವ ವಡೆ? ಕಡಲೆಬೇಳೆ ವಡೆನಾ, ತಗಣಿಕಾಳು ವಡೆನಾ? ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೋಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ನನ್ನ ಗಡಿಗೆ ಕಾಳು ಉಣಿ ಹಾಕ್ಬಿಟ್ಟು ಹೋಗಿದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಳ್ಳೋಣ. ಜಾರ್ ಹಾಕೋದು ನಂದಿದ್ದಿಲ್ಲ. ಜಾಸ್ತಿ ನುಣ್ಣಗಾಡಿಸ್ಬಾರ್ದು, ತರಿಯಾಗಿ ಆಡಿಸ್ಬೇಕು. ಇದನ್ನು ರುಬ್ಕೊಬರೋಣ. ಇದಕ್ಕೆ ನೀರಿಗೆ ಏನು ಹಾಕೋದು ಬೇಡ, ಹಾಗೆ ರುಬ್ಬಬೇಕು, ತರಿಯಾಗಿರಲಿ. ನೋಡಿ, ಈ ಥರ ರುಬ್ಕೊಂಡ್ಬಂದಿದ್ದೀನಿ. ಪಾತ್ರೆಗೆ ಹಾಕ್ಬಿಡ. ಈ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಇಡೀ ಅಕ್ಕಿ, ಚಕ್ಕೆ 2, ಲವಂಗ, 1-2 ಕಾಳು ಮೆಣಸು. ಈಗ ಉಪ್ಪು. ಇದಕ್ಕೆ ಹಾಕೊಂಡ್ಬಿಡೋಣ ಉಪ್ಪನ್ನ. ಈಗ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಈ ಥರ ರುಬ್ಕೊಂಡ್ಬಂದಿದ್ದೀನಿ. ಈಗ ಇದಕ್ಕೆ ಹಾಕೋಣ. ಇದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕುವ. ಅದಕ್ಕೀಗ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಅದಕ್ಕೆ ಈರುಳ್ಳಿ, ಎಲ್ಲ ಹಿಂಗೆ ಹಾಕಿ ಏಕೆಂದರೆ ಈರುಳ್ಳಿ ನೀರು ಬಿಟ್ಕೊಳತ್ತಲ್ವ, ಅದಕ್ಕೆ ನೀರು ಹಾಕ್ಬಾರ್ದು. ಈ ಥರ ಕಲಸಿಟ್ಕೊಂಡು ಈ ಹದದಲ್ಲಿರಬೇಕು ನೋಡಿ. ಈಗ ಅಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಲಿ ಹಚ್ಕೊಳ್ಳೋಣ. ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಕಾಯಲಿ ನೋಡೋಣ. ಸ್ವಲ್ಪ ಹಾಕಿದ್ರೆ ಒಂದೇ ಹಾಕ್ಬಿಡೋಣ. ತಿಂಡಿಗೆ ಭಾಳ ಚೆನ್ನಾಗಿರುತ್ತೆ, ರುಚಿಯಾಗಿ.
ಬೇಯಿ. ಇನ್ನೂ ಹಾಕ್ಬೋದಾಗಿತ್ತು, ಬೇಡ. ಚೆನ್ನಾಗಿ ಬೇಯಲಿ. ಆಗಿನ ಕಾಲದಲ್ಲಿ ಇಲ್ಲಿ ಈ ಥರದ್ದೇ ವಡೆಗಳು 2 ದಿವಸ ಚೆನ್ನಾಗಿ ಬೇಯಿಸ್ಬಿಟ್ರೆ 2 ದಿವಸ ಇಟ್ಕೊಂಡು ತಿಂದರೂ ಏನೋ ಆಗಲ್ಲ. ಇದು ಚೆನ್ನಾಗಿರುತ್ತೆ. ನಾನು ತುಂಬ ದಿವಸದಿಂದ ಮಾಡಬೇಕು ಅಂದ್ಕೊಂಡೆ, ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಭಾಳ ಭರ್ಜರಿ ಇರುತ್ತೆ. ಏನು ಗೊತ್ತಾ, ಬೆಳಗ್ಗೆ ನೆನೆಸ್ಬಿಟ್ಟು ಹೋಗಿದೆ, ಸಾರಿ ನಾನು ಹೇಳೋಕ್ಕಾಗಲಿಲ್ಲ. ಸಂಜೆ ಬಂದು ಹೇಳ್ಕೊಳ್ಳೋಣ ಅಂದ್ಬಿಟ್ಟು. ಚೆನ್ನಾಗಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಈಗ ವಿಡಿಯೋ ಹಾಕ್ತೀನಿ. ಯಾಕೆ ಗೊತ್ತಾ ಅಕ್ಕಿ ಹಾಕೋದು ಏನಕ್ಕೆ ಅಂದರೆ ಚೆನ್ನಾಗಿ ಗರ್ಮ ಅಂತ ಬರುತ್ತೆ. ನಮ್ಮ ಹಳ್ಳಿಲಿ ತಿಂತರ ಟೇಸ್ಟ್ ಇರುತ್ತೆ. ಚೆನ್ನಾಗಿ ತಿನ್ಬೋದು. ಎಲ್ಲ ಗರ್ಗರಿಯಾಗಿದ್ದರೆ ತಿಂತಾರೆ, ಮೆತ್ತೆ ಇದ್ದರೆ ತಿನ್ನಲ್ಲ, ಇಷ್ಟಪಡಲ್ಲ ಯಾರು. ಸ್ವಲ್ಪ ಚೆನ್ನಾಗಿ ಬೇಯಲಿ, ಇಲ್ಲಿವರೆಗೂ. ಆಗಿದೆ, ತೆಗೆದು ಸಂಜೆ ಹೊತ್ತೆಲ್ಲ ಸ್ನ್ಯಾಕ್ಸಿಗೆ ಚೆನ್ನಾಗಿರ್ತದೆ. ಆದರೆ ಬಿಸಿಲುಗಾಲದಲ್ಲಿ ಜಾಸ್ತಿ ತಿನ್ನಬಾರ್ದು ಎಣ್ಣೆ ಐಟಮ್ನ. ಇದು ನಮ್ಮ ಅಕ್ಕ ನನ್ನ ಮಗನಿಗೋಸ್ಕರ ಇಷ್ಟ ಅಂತ ಮಾಡ್ತಾ ಇರೋದು. ಸೆಕೆಂಡ್ ಟೈಮ್ ಇಡ್ತೀನಿ. ಆದಷ್ಟು ತೆಳ್ಳಗೆ ತೆಗೆದುಕೊಂಡ್ರೆ ಚೆಂದ. ಇದೆಲ್ಲ 3 ದಿವಸ ಮಡ್ಕೊಂಡು ತಿಂದರೂ ಏನಾಗಲ್ಲ. ಆದರೆ ತೆಳ್ಳಗೆ ಹಾಕ್ಬಿಟ್ಟು ಗರುಮಿಯಾಗಿ ಬೇಯಿಸ್ಬೇಕು. ಮೆತ್ತಗೆ ಬೇಕು ಅಂದರೆ ಹಿಂಗೆ ಎತ್ಕೊಬಿಡೋದು. ಸ್ವಲ್ಪ ಗರಿಗರಿಯಾಗಿರಬೇಕು ಅಂದರೆ ನಾನು ಸ್ವಲ್ಪ ಬೇಯಿಸ್ಬೇಕು. ಇದಾಗಿದೆ, ತೆಗೆದ್ಬಿಡೋಣ, ಮುಗೀತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅಕ್ಕಿ ತರಿ ಅಕ್ಕಿ ಹಾಕೋದಕ್ಕೆ ಇದೆ, ಅದಕ್ಕೆ ಕರ್ಮ ಅನ್ನುತ್ತೆ. ವಡೆ ಜೊತೆಗೆ ಮಧ್ಯ ಕಾಫಿ ಟೀ ಸಾಕಾಗಿರ್ತದೆ. ಕೊನೆ ತನಕ ವೀಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ, ಥ್ಯಾಂಕ್ ಯು. ವಡೆ ಮಾತ್ರ ಸೂಪರಾಗಿ ಬಂದಿದೆ. ಕೊನೆ ತನಕ ವೀಡಿಯೋ ನೋಡಿ. ನೀವು ಮನೇಲಿ ತಗಣಿಕಾಳು, ಹೆಸರು ಕಾಳಿದ್ರೆ ಈ ಥರ ಮಾಡ್ಕೊಳ್ಳಿ. ನಾನು ಒಂದು ಗ್ಲಾಸ್ ಇತ್ತು, ಸುಮ್ಮನೆ ಅಲ್ಲಿ ಇಲ್ಲಿ ಮಡಗ್ಬಿಟ್ರೆ ಒಂಥರ ಹುಳ ಬಂದಂಗೆ ಆಗುತ್ತಲ್ವ, ಯಾಕೆ ಅಂದ್ಬಿಟ್ಟು ಸುಮ್ಮನೆ ಬೆಳಗ್ಗೆ ನಾನು ಹಾಕ್ಬಿಟ್ಟು ಬೇರೆ ಅದನ್ನೇನೋ ಬೇರೆ ಸಾಂಬಾರು ಮಾಡ್ಲಿಕ್ಕೆ ಮಾಡಿದೆ.
ಯಾಕೋ ವಡೆ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ವಡೆ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಬಂದೈತೆ. ನೀವು ಇದೇ ಥರ ಮನೇಲಿ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.